ಈ ವಿಡಿಯೋದಲ್ಲಿ ನಿಮ್ಮ ಒಂದು ಫೋನ್ಪೇ ಅಕೌಂಟಿಗೆ ನಿಮ್ಮ ಒಂದು ಫೋಟೋನ ಯಾವ ರೀತಿ ಸೆಟ್ ಮಾಡಬೇಕು, ನಿಮ್ಗೆ ಯಾರಾದರೂ ಅಮೌಂಟ್ನ ಕಳಿಸಿರ್ತಾರೆ, ಆ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ನಂಬರ್ನ ಎಂಟರ್ ಮಾಡ್ತಾರೆ, ಜಸ್ಟ್ ನಿಮ್ಮ ಒಂದು ನೇಮು ಮತ್ತು ನಿಮ್ಮ ನಂಬರ್ ಅಷ್ಟೇ ಕಾಣಿಸ್ತಿರುತ್ತೆ. ನೀವು ಅಲ್ಲಿ ನಿಮ್ಮ ಒಂದು ಫೋಟೋ ಕಾಣಿಸೋ ರೀತಿ ಮಾಡ್ಕೊಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇವರೆಲ್ಲರೂ ಕೂಡ ಅವರ ಒಂದು ಪ್ರೊಫೈಲಿಗೆ ಅವರ ಒಂದು ಫೋಟೋನ ಸೆಟ್ ಮಾಡ್ಕೊಂಡಿರ್ತಾರೆ. ಅವರ ಒಂದು ನಂಬರ್ನ ಸರ್ಚ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಅವರ ಒಂದು ಫೋಟೋನು ಬರುತ್ತೆ ಮತ್ತು ಅವರ ಒಂದು ನೇಮ್ ಕೂಡ ಬರುತ್ತೆ. ಓಕೆನಾ, ಬಟ್ ನೀವು ಫೋಟೋ ಸೆಟ್ ಮಾಡಿಲ್ಲ ಅಂದರೆ ನಿಮ್ಮ ಒಂದು ನೇಮ್ ಮಾತ್ರ ಬರ್ತಿರುತ್ತೆ, ಫೋಟೋ ಬರ್ತಿರಲ್ಲ. ಸೇಫ್ಟಿಗೋಸ್ಕರ ಫೋಟೋನ ಸೆಟ್ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಅಮೌಂಟ್ನ ಯಾರಾದರೂ ಜಾಸ್ತಿ ನಿಮಗೆ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ ಅಂತಂದರೆ. ಸೊ ಹೇಗೆ ಮಾಡಬೇಕು ಅಂದರೆ ಟಾಪಲ್ಲಿ ನಿಮಗೆ ಪ್ರೊಫೈಲ್ ಆಪ್ಷನ್ ಇರುತ್ತೆ, ಜಸ್ಟ್ ಏನೋ ಕಾಣಿಸ್ತಿರಲ್ಲ ಅಲ್ಲಿ ನಾನು ಫೋಟೋ ಸೆಟ್ ಮಾಡಿದ್ದೀನಿ, ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದ ನಂತರ ನೇಮ್ ಕಾಣಿಸುತ್ತೆ ನೋಡಿ, ನೇಮ್ ಮೇಲೆ ನೀವು ಮತ್ತೆ ಟ್ಯಾಪ್ ಮಾಡಬೇಕಾಗುತ್ತೆ. ನೇಮ್ ಮೇಲೆ ಟ್ಯಾಪ್ ಮಾಡಿದ್ರಿಂದ ಇಲ್ಲಿ ಪೆನ್ಸಿಲ್ ಐಕನ್ ಮತ್ತು ಕ್ಯಾಮ್ರಾ ಸಿಂಬಲ್ ಕಾಣಿಸುತ್ತೆ. ನೀವು ರೈಟ್ ಸೈಡ್ ಈ ಒಂದು ಕ್ಯಾಮ್ರಾ ಸಿಂಬಲ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ಒಂದು ಪೆನ್ಸಿಲ್ ಐಕನ್ ಇರುತ್ತೆ, ಪೆನ್ಸಿಲ್ ಐಕನ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಪೆನ್ಸಿಲ್ ಐಕನ್ ಮೇಲೆ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ರಿಮೂವ್ ಮಾಡೋದಕ್ಕೆ ಆಪ್ಷನ್ ಕೇಳುತ್ತೆ, ಅಂದರೆ ಡಿಲೀಟ್ ಮಾಡ್ಬೋದು ಪ್ರೊಫೈಲ್ನ, ಫೋಟೋ ಆ್ಯಡ್ ಮಾಡಿರ್ತಾರೆ ಅದನ್ನು. ಫೋಟೋ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಗ್ಯಾಲರಿ ಇರುವಂಥ ಬೇರೆ ಒಂದು ಫೋಟೋನ ನೀವು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಆಗಿ ಸೆಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿ ಯಾವ ಫೋಟೋ ಬೇಕು ಆ ಫೋಟೋ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಕ್ರಾಪ್ ಮಾಡ್ಕೊಬೇಕಾಗುತ್ತೆ, ಯಾವ ಪೋರ್ಷನ್ ಕಾಣಿಸ್ಬೇಕು ಅಂದ್ಬಿಟ್ಟು ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಯಾವೊಂದು ಪೋರ್ಷನ್ ಮಾತ್ರ ಕಾಣಿಸ್ಬೇಕು ಸ್ಕೋರ್ ಸೈಜಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಬಾಟಮಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಅಂತ ಇರುತ್ತೆ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾ ಸಿಂಪಲ್ಲು. ಏನಾಗಿರುತ್ತೆ ಅಂದರೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಆಗಿ ಇದು ಸೆಟ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಫುಲ್ ಕಾಣಿಸ್ತಿಲ್ಲ. ಇಲ್ಲಿ ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡಿದೆ ಅಂತ ಅಂದರೆ ಅದು ನಮಗೆ ತೋರಿಸುತ್ತೆ, ನೀವು ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ಏನಾಗುತ್ತೆ ಅಂದರೆ ನಿಮ್ಗೆ ಯಾರೇ ಒಬ್ಬರು ಅಮೌಂಟ್ನ ಕಳಿಸಬೇಕು ಅಂದ್ರೂ ಕೂಡ ನಿಮ್ಮ ಒಂದು ಫೋಟೋನ ನೋಡಿಬಿಟ್ಟು ನೆಕ್ಸ್ಟು ಪೇಮೆಂಟನ್ನು ಮಾಡ್ತಾರೆ. ತುಂಬಾ ಸಿಂಪಲ್ ಆಗಿ ನೀವು ಪ್ರೊಫೈಲ್ ಫೋಟೋನ ಸೆಟ್ ಮಾಡ್ಕೊಬೋದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.